ಇನ್ನು ನಮ್ಮ ಹೀರೋಯಿನ್ಗೆ ಒಂದು ವಿಷಯ ಆದರೆ ಗೊತ್ತಾಗುತ್ತೆ. ಅದು ಏನಂದರೆ ಇವ್ರು ಚೀಪಾಗಿರೋ ಪ್ರಾಡಕ್ಟ್ಸು ಆನ್ಲೈನ್ನಾಗ ಬಲ್ಕಾಗಿ ತಗೊತಾ ಇರೋದು ಯಾರೂ ಅಲ್ಲ ನಮ್ಮ ಹೀರೋನೇ ಅಂತ. ಅದೆಲ್ಲ ನೋಡಿ ನಮ್ಮ ಹೀರೋಯಿನ್ಗೆ ಫುಲ್ ನಗು ಬರ್ತಾ ಇರುತ್ತೆ. ಇನ್ನು ಹೀರೋನ ಒಂದು ಆಟ ಎಲ್ಲ ಆಡ್ಕೊತಾ ಇರ್ತಾಳೆ. ಇವನು ಇಷ್ಟು ದೊಡ್ಡ ಯೂನಿವರ್ಸಿಟಿನಾಗ ಓದ್ತಾ ಇದ್ದಾನೆ, ಇವರು ಫುಲ್ ಶ್ರೀಮಂತ ಇದ್ದಾರೆ, ಆದರೂ ಕೂಡ ಎಷ್ಟು ದುಡ್ಡು ಖರ್ಚು ಮಾಡಿ ಕೂಡ ಪ್ರಾಡಕ್ಟ್ಸ್ ತಗೋಬೋದು, ಆದರೂ ಕೂಡ ನಮ್ಮ ಚೀಪ್ ಪ್ರಾಡಕ್ಟ್ಸ್ ತಗೊತಿದ್ದಾನೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆಗಿನ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಹೀರೋನ ಫುಲ್ ಆಟ ಆಡಿಸ್ತಾ ಇರ್ತಾಳೆ. ಇನ್ನು ನಮ್ಮ ಹೀರೋಯಿನ್ ಹಾಗೆ ಸೆಕೆಂಡ್ ಹೀರೋ ಇಬ್ಬರು ಒಂದು ಕಡೆ ಕೂತ್ಕೊಂಡು ಅವನು ಅಸೈನ್ಮೆಂಟ್ ಎಲ್ಲ ಮಾಡ್ಕೊತಾ ಇರ್ತಾನೆ. ಆ್ಯಕ್ಚುಲಿ ಅವರಪ್ಪ ಅಂದರೆ ತುಂಬ ಭಯ. ಯಾಕೆ ಅಂದರೆ ಅವರು ಇವನ ಡ್ರೀಮ್ಸ್ಗೆಲ್ಲ ಸಪೋರ್ಟ್ ಮಾಡೋದಿಲ್ಲ. ಅವ್ರ ಮನ್ಯಾಗ ಇಂಥ ಮೇಕಪ್ ಗೀಪಕಪ್ ಅಂದರೆ ಇಷ್ಟ ಆಗೋದೇ ಇಲ್ಲ. ಸೊ ಅವನಿಗೆ ಅವರಪ್ಪ ನೋಡಿದರೆ ಶಿವರ್ ಆಗೋದು, ಬೇರೆಯವ್ರಿಗೆ ಮೇಕಪ್ ಆಗಬೇಕಂದ್ರೆ ಕೈಯೆಲ್ಲ ನಡುಗೋದು, ಹೀಗೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ನಮ್ಮ ಹೀರೋಯಿನ್ ಕಡೆ ಶೇರ್ ಮಾಡಿಕೊಂಡು ಫೀಲ್ ಆಗ್ತಾ ಇರ್ತಾನೆ. ಇನ್ನು ಹೀರೋಯಿನ್ ಇದೆಲ್ಲ ಅರ್ಥ ಮಾಡಿಕೊಂಡು ಒಂದು ಡಾಕ್ಟರ್ದು ಅಪಾಯಿಂಟ್ಮೆಂಟ್ ತಗೊತಾಳೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೆಕ್ಸ್ಟ್ ಡೇ ಡಾಕ್ಟರ್ ಕಡೆ ಕರ್ಕೊಂಡು ಬರ್ತಾಳೆ. ಇನ್ನು ಡಾಕ್ಟರ್ ಅವ್ನ ಸಿಚುವೇಶನ್ ನೋಡಿ ಆ ಪ್ರಿಸ್ಕ್ರಿಪ್ಸ್ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾನೆ. ಇನ್ನು ಇವರಿಬ್ಬರು ಹ್ಯಾಪಿಯಾಗಿ ಹೊರಗಡೆ ತಿಂದು ತಿರ್ಕಂತ ಇರ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋಗೆ ಟೆನ್ಷನ್ ಆಗ್ತಾ ಇರುತ್ತೆ. ಯಾಕೆ ಅಂದರೆ ನಮ್ಮ ಹೀರೋಯಿನ್ ಮತ್ತು ಅವನ ಫ್ರೆಂಡ್ ಎನಿಮಿ ಆದ ಹೆವಿನ್ ಇಬ್ಬರು ಜೊತೆಗೆ ತಿರುಗ್ತಾ ಇರ್ತಾರೆ. ಈ ಹೀರೋಯಿನು ನಮ್ಮ ಹೀರೋ ಸೀಕ್ರೆಟ್ ಎಲ್ಲಿ ಹೇಳ್ತಾಳೆ ಅಂತ ಟೆನ್ಷನಿಂದ ಅವನ ಮನೆ ಬಿಟ್ಟು ಹೊರಗಡೆ ಹೋಗ್ತಾನೆ. ಇನ್ನು ಹೀರೋಯಿನ್ ಅವ್ರ ಮನೆಗೆ ಕರ್ಕೊಂಡು ಬರ್ತಾಳೆ. ಇನ್ನು ಅವ್ರ ಅಮ್ಮ ಆ ಸ್ಪೆಷಲ್ ಮಿನರಲ್ ವಾಟರಿಂದ ಹೇನ್ಗೆ ಮಸಾಜ್ ಮಾಡ್ತಾ ಇರ್ತಾಳೆ. ಇನ್ನು ಹೇನ್ಗೆ ಒಂದು ಮದರ್ ಟಚ್ ಆಗಿ ತುಂಬ ವರ್ಷ ಆಗಿರುತ್ತೆ. ಯಾಕೆ ಅಂದರೆ ಚಿಕ್ಕೋನಿದ್ದಾಗಿಂದ ಅವನು ಚೂಸ್ ಮಾಡಿರೋ ಕೆರಿಯರಿಂದ ಅವ್ರ ಪೇರೆಂಟ್ಸು ದೂರ ಇರ್ತಾರೆ, ಅವನ ಕಡೆ ಮಾತಾಡಿಸ್ತಾ ಇರೋರಿಲ್ಲ. ಇನ್ನು ಹೀರೋಯಿನ್ ಅವ್ರ ಮಮ್ಮಿ ಏನು ಅಲ್ಬೇಡ, ನೀನು ಚೂಸ್ ಮಾಡಿರೋ ಕೆರಿಯರಿಂದನೇ ಅವ್ರಿಗೆ ಸ್ವಲ್ಪ ಸಿಟ್ಟಾಯ್ತು ಅನಿಸುತ್ತೆ, ನೀನು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಜಾಬ್ ಆಮೇಲೆ ಅವ್ರಿಗೆ ಸಿಟ್ಟು ಹೋಗುತ್ತೆ, ನೀನೇನು ಅಲ್ಬೇಡ, ನಾನು ಇದೀನಲ್ಲ ನಿನಗೆ ಅಂಥೇಳಿ ಹೇಳ್ತಾ ಇರ್ತಾಳೆ. ಅದೆಲ್ಲ ಕೇಳಿಸ್ಕೊಂಡು ಹಿಂಗೆ ಫುಲ್ಲು ಹಾರ್ಟ್ ಟಚ್ ಫೀಲಿಂಗ್ ಆಗುತ್ತೆ. ಅದಕ್ಕಾಗಿ ಅವನು ಅಳ್ತಾನೆ ಇರ್ತಾನೆ. ಇನ್ನು ನೈಟು ಮನೆಗೆ ಹೋಗೋವಾಗ ಹೀರೋಯಿನ್ನು ನಮ್ಮ ಹೆವಿನ್ ಕೈ ಒಂದು ಬ್ರಾಸ್ಲೆಟ್ ಹಾಕ್ತಾಳೆ. ಇನ್ನು ಆ ಬ್ರಾಸ್ಲೆಟ್ ಹಾಕೋದು ನಮ್ಮ ಹೀರೋ ನೋಡ್ತಾ ಇರ್ತಾನೆ. ಇವರಿಬ್ಬರು ಅಷ್ಟು ಕ್ಲೋಸಾಗಿ ಇರೋದು ನೋಡಿ ಇವಳು ಸೀಕ್ರೆಟ್ ಹೇಳಿದ್ದಾಳೆ ಹೆಂಗೆ ಅಂಥೇಳಿ ಅಲ್ಲೇ ಒಂದು ಸೈಡ್ಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಡೇ ಸ್ಕೂಲ್ನಾಗ ಅವ್ರ ಟೀಚರ್ ಹಿಂಗೆ ಅಂತಾರೆ, ಇವಾಗ ನಾನು ಮಾಸ್ಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಎಲ್ಲರೂ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾರೆ. ಇನ್ನು ಮಾಸ್ಕ್ ಬಗ್ಗೆ ಸ್ವಲ್ಪ ಹೇಳ್ತಾಳೆ. ಇನ್ನು ಅದೇ ಅವ್ರ ಅಸೈನ್ಮೆಂಟ್ ಆಗಿರುತ್ತೆ. ಇನ್ನು ಟೀಚರ್ ಹಿಂಗೆ ಅಂತಾರೆ, ಯಾರು ಮಾಸ್ಕ್ ಆದರೆ ಚೆನ್ನಾಗಿ ಇರುತ್ತೋ ತುಂಬ ಚೀಪಾಗಿ ಇರುತ್ತೋ ಅದನ್ನು ಮಾರ್ಕೆಟ್ನಾಗ ಬಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಫುಲ್ ಖುಷಿ ಪಟ್ಬಿಡ್ತಾರೆ. ಇನ್ನು ಟೀಚರ್ ನಮ್ಮ ಹೀರೋಯಿನ್ ಕಡೆ ಪರ್ಸ್ನಲಾಗಿ ಮೀಟ್ ಆಗ್ತಾಳೆ ಹೊರಗಡೆ. ನೀನು ಅವತ್ತು ಚೇರ್ಮನ್ಗೆ ಮಾಡಿರೋ ಮೇಕಪ್ ಮತ್ತು ಮಸಾಜು ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅಂತೆ, ಅವರು ನಿನಗೆ ಒಂದು ಆಫರ್ ಲೆಟರ್ನು ಕೊಟ್ಟಿದ್ದಾರೆ, ಅವ್ರು ಪರ್ಸ್ನಲ್ ಮೇಕಪ್ ಆರ್ಟಿಸ್ಟಾಗಿ ಇರೋಕ್ಕ ಅಂಥೇಳಿ ಹೇಳ್ತಾಳೆ. ಇನ್ನು ನಮ್ಮ ಹೀರೋಯಿನು ಏನು ಹೇಳ್ಬೇಕಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಅವ್ರ ಟೀಚರ್ ಹಿಂಗೆ ಅಂತಾರೆ, ನೀನು ಇವಾಗ ಅವ್ರಿಗೆ ಪರ್ಸ್ನಲ್ ಮೇಕಪ್ ಆರ್ಟಿಸ್ಟಾಗಿ ಒಪ್ಕೊಂಡಿದ್ದೀಯ ಅಂದರೆ ನೀನು ಫುಲ್ ಫೇಮಸ್ ಆಗ್ತೀಯ, ಆಮೇಲೆ ನಿನ್ನ ಕೆರಿಯರು ಚೆನ್ನಾಗಿರುತ್ತೆ, ನಿಮ್ಮ ಅಮ್ಮ ಅವ್ರನ್ನೂ ಕೂಡ ಚೆನ್ನಾಗಿ ನೋಡ್ಕೋಬೋದು ಅಂಥೇಳಿ ಹೇಳ್ತಾರೆ. ಇನ್ನು ಟೀಚರ್ ಹಿಂಗಂತಾರೆ, ನೀನು ಅವ್ರ ಕಡೆ ಮೇಕಪ್ ಆರ್ಟಿಸ್ಟಾಗಿ ಹೋದ್ರೆಗಿನ ಕಂಟ್ರಿ ಬಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರನ್ನ ಬಿಟ್ಟು ಹೋಗಬೇಕಾಗುತ್ತೆ ಅಂತ. ಅದೆಲ್ಲ ಕೇಳಿದ ನಮ್ಮ ಹೀರೋ ಇನ್ನೂ ಬೇಜಾರಾಗ್ಬಿಡ್ತಾಳೆ. ಇನ್ನು ಸ್ವಲ್ಪ ಯೋಚನೆ ಮಾಡ್ತಾಳೆ. ಸರಿ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತೇಳಿ ಟೀಚರ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನು ಅಲ್ಲೇ ನಮ್ಮ ಹೀರೋ ಎಲ್ಲ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಅದೆಲ್ಲ ಕೇಳಿಸ್ಕೊಂಡು ಬೇಜಾರಾಗ್ತಾ ಇರ್ತಾನೆ. ಇಷ್ಟು ದಿನ ನಾನು ಅವಳ ಕಡೆ ಟೈಮ್ ಸ್ಪೆಂಡ್ ಮಾಡಿದ್ದೀನಲ್ಲ ಅಂತ ಇನ್ನು ಮನೆಗೆ ಹೋಗಿ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಅವನಿಗೆ ಮಲ್ಕೊನಬೇಕಂತ ಹೇಳಿ ಹೋಗ್ತಾನೆ. ಆವಾಗೂ ನಿದ್ದೆ ಬರೋದಿಲ್ಲ. ಇವಳು ಕಂಟ್ರಿ ಬಿಟ್ಟು ಹೋದ್ರೆಗಿನ ಟೈಮ್ ಪಾಸ್ ಹೆಂಗಾಗುತ್ತೆ, ಅವಳನ್ನ ಬಿಟ್ಟು ಹೇಗಿರೋದು ನಾನು ಅಂತೇಳಿ ಯೋಚನೆ ಮಾಡ್ತಾ ರಾತ್ರಿ ಎಲ್ಲ ನಿದ್ದೆನೂ ಸರಿಯಾಗಿ ಮಾಡಿರಂಗಿಲ್ಲ ಅವನು.
ಇನ್ನು ಸ್ಕೂಲ್ನಾಗ ಅವ್ರ ಟೀಚರ್ ಬಂದು ಹಿಂಗೆ ಅಂತಾರೆ, ಫೈನಲ್ ಎಕ್ಸಾಮ್ಸು ಹತ್ರ ಬರ್ತಿದ್ದಾವೆ, ಇವಾಗ ಓಪನ್ ಮೇಕಪ್ ಎಕ್ಸಾಮ್ ಇಡ್ತಿದ್ದೀನಿ ಅಂತ. ಇನ್ನು ಎಲ್ಲರೂ ಶಾಕ್ ಆಗ್ತಾರೆ. ಓಪನ್ ಮೇಕಪ್ ಎಕ್ಸಾಮ್ ಅಂದರೆ ಅಲ್ಲಿರೋರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಎಲ್ಲರೂ ಮೇಕಪ್ ಮಾಡಬೇಕು, ಯಾರ್ದಾದರೆ ಚೆನ್ನಾಗಿ ಬರುತ್ತೆ ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಬರೋದು, ಗ್ರೇಡ್ ಬರೋದು, ಹೀಗೆಲ್ಲ ಆಗುತ್ತೆ ಅಂಥೇಳಿ ಹೇಳ್ತಾಳೆ. ಇನ್ನು ಟೀಚರು ನಮ್ಮ ಹೀರೋಯಿನ್ನ ಸೈಡ್ಗೆ ಕರ್ಕೊಂಡು ಹೋಗ್ತಾಳೆ. ನೀನು ಡೆಸಿಷನ್ ತೊಗೊಂಡಿದ್ದೀಯಾ ಇಲ್ವೋ, ನನ್ನ ಚೇರ್ಮನ್ಗೆ ಏನು ಹೇಳಬೇಕು ಅಂಥೇಳಿ ಕೇಳ್ತಾಳೆ. ಇನ್ನು ಹೀರೋಯಿನ್ ಯೋಚನೆ ಮಾಡ್ತಾ, ಇದೆಲ್ಲ ನನಗೆ ಪ್ರೆಷರ್ ಥರ ಅನ್ನಿಸ್ತಿದೆ ಅಂಥೇಳಿ ಆ ಮನಸ್ಸಿನಾಗ ಅಂದ್ಕೊಂಡು, ಇನ್ನೂ ಸ್ವಲ್ಪ ಟೈಮ್ ಕೊಡ್ರಿ ಪ್ಲೀಸ್ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಅವ್ರ ಮ್ಯಾಮ್ನ ಕಳಿಸ್ಬಿಡ್ತಾಳೆ. ಇನ್ನು ಹೀರೋ ಮನೆಗೆ ಬಂದು ನೋಡ್ತಾನೆ, ಅಲ್ಲಿ ಅವ್ನ ಪೇಂಟಿಂಗ್ಸು ಏನೂ ಕಾಣಿಸಂಗಿಲ್ಲ. ಇನ್ನು ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಅಜ್ಜ ಬರ್ತಾ ಇರ್ತಾನೆ. ಇನ್ನು ಅವನಿಗೆ ಅವ್ರ ಅಜ್ಜನ ನೋಡಿದ್ರೆ ಅರ್ಥ ಆಗ್ಬಿಡ್ತತೆ, ಇವನೇ ನಮ್ಮ ಪೇಂಟಿಂಗ್ಸ್ ಎಲ್ಲ ಹೊರಗಡೆ ಹಾಕಿದ್ದಾನೆ ಅಂತ. ಈ ಹೀರೋಗೆ ಇವ್ರ ಅಜ್ಜನೇ ಒಂದು ದೊಡ್ಡ ವಿಲನ್ ಆಗಿ ಇರ್ತಾನೆ. ಇನ್ನು ಹೀರೋ ಕೇಳ್ತಾನೆ, ನಿನ್ನಿಂದನೇ ನಮ್ಮಪ್ಪ ತೀರ್ಕೊಂಡು ಹೋಗಿದ್ದಾರೆ, ನನ್ನೂ ಸಾಯಿಸ್ಬೇಕು ಅಂದ್ಕೊಂಡಿದ್ದೀಯಾ ಹಿಂಗೆ ಅಂತ. ಅದೆಲ್ಲ ಕೇಳಿಸ್ಕೊಂಡು ಅವ್ರ ಅಜ್ಜಗೆ ಸಿಟ್ಟು ಬರುತ್ತೆ. ಇನ್ನು ಹೀರೋಗೆ ಕಪ್ಪ ಹಾಲಕ್ಕೆ ಒಂದು ಹಾಕ್ತಾನೆ. ಇನ್ನು ನಮ್ಮ ಹೀರೋ ತುಂಬ ಅಂದರೆ ತುಂಬ ಬೇಜಾರಾಗ್ತಾನೆ. ಇನ್ನು ನಮ್ಮ ಹೀರೋಯಿನ್ ಹೆವಿನ್ ಕಡೆ ಹೇಳ್ತಾಳೆ, ಹಿಂಗೆ ನನಗೆ ಅಪಾರ್ಚುನಿಟಿ ಬಂದಿದೆ, ನಾನು ಜಗ್ಗಿ ದುಡ್ಡು ಮಾಡ್ಬೋದು, ಹೋಗ್ಲಾ ಅಂತ ಕೇಳ್ತಾಳೆ. ಇನ್ನು ಹೆವಿನ್ ಹಿಂಗೆ ಅಂತಾನೆ, ನೀನು ಕಂಟ್ರಿ ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಹೇಳ್ತಾನೆ. ಇನ್ನು ಹೀರೋಯಿನ್ ಅಲ್ಲಿಂದ ವಾಪಸ್ ಬರ್ತಾಳೆ. ಅವಳು ಪಾರ್ಟ್ ಟೈಮ್ ಜಾಬ್ ಆಗಿರೋ ಮಾಡೆಲಿಂಗ್ ಅಂದರೆ ಹೀರೋ ಮೇಕಪ್ ಆಗ್ತಾನಲ್ಲ ಅದಕ್ಕೋಸ್ಕರ ಅಂತೇಳಿ ಅವ್ರ ಮನೆಗೆ ಹೋಗ್ತಾ ಇರೋವಾಗ ದಾರಿನಾಗ ಅವ್ನ ಪೇಂಟಿಂಗ್ಸ್ ಎಲ್ಲ ನೋಡ್ತಾಳೆ. ನೋಡಿ ಏನಾಗಿದೆ ಹೋಗಿ ತಿಳ್ಕೊಳ್ಳೋಣ ಅಂಥೇಳಿ ಎಷ್ಟು ಟ್ರೈ ಮಾಡಿದರೂ ಕೂಡ ಇನ್ನು ಹೀರೋ ಸಿಟ್ನಾಗಿಂದ ಇರ್ತಾನೆ ಅಲ್ಲ, ಇಲ್ಲಿಂದ ಹೋಗ್ಬಿಡು ಅಂಥೇಳಿ ಬೈತಾನೆ. ಇನ್ನು ಹೀರೋಯಿನ್ ಹೋಗಿ ಅವ್ರ ಅಮ್ಮ ಕಡೆ ಹೇಳ್ತಾಳೆ, ಹಿಂಗೆ ನನಗೆ ಬೇರೆ ಕಂಟ್ರಿ ಬಿಟ್ಟು ಹೋಗಿ ಜಾಬ್ ಮಾಡ್ತೀನಿ ಮೇಕಪ್ ಆಗಿ ಅಂತ. ಅದಕ್ಕೆ ಹೇಳಿ ಅವರಮ್ಮ ಫುಲ್ ಖುಷಿ ಪಟ್ಬಿಡ್ತಾಳೆ. ನನ್ನ ಮಗಳಿಗೆ ಇದಕ್ಕಿಂತ ಇನ್ನೇನು ಬೇಕು ಅಂಥೇಳಿ ಫ್ಯೂಚರ್ ನಡೆಸ್ಕೊಂಡು ಫುಲ್ ಖುಷಿ ಪಟ್ಬಿಡ್ತಾಳೆ. ಇನ್ನು ಹೀರೋಯಿನ್ನು ಎಲ್ಲ ಸ್ವಲ್ಪ ಯೋಚನೆ ಮಾಡ್ತಾಳೆ, ಅವ್ರ ಅಜ್ಜ ಪೇಂಟಿಂಗ್ಸ್ ಎಲ್ಲ ಬಿಸಾಕಿದ್ದಾನೆ ಅಲ್ಲ, ಸೊ ಅದಕ್ಕೋಸ್ಕರ ಅವ್ನು ಸಿಟ್ನಾಗಿದ್ದಾನೆ ಅನಿಸುತ್ತೆ ಅಂಥೇಳಿ ಅವು ಮುರಿದೋಗಿರೋ ಕಾರ್ಡ್ಬೋರ್ಡ್ ಪೀಸಸ್ಸು ಚಿಕ್ಕ ಚಿಕ್ಕ ಪೇಂಟಿಂಗ್ ಬ್ರಷಸ್ ಎಲ್ಲ ತಗೊಂಡು ಹೋಗ್ತಾಳೆ. ಇನ್ನು ಹೀರೋಯಿನ ಬಿದ್ದೋಗಿರೋ ಪೆನ್ಸಿಲ್ಸು ಬ್ರಷಸ್ ಎಲ್ಲ ಒಂದು ಕಡೆ ಜೋಡಿಸ್ತಾ ಹಿಂಗಂತಲೇ, ನೀನು ಯಾವತ್ತೂ ಬೇಜಾರು ಆಗಬೇಡ, ನೀನು ಡ್ರೀಮ್ನ ಯಾವತ್ತೂ ಬಿಟ್ಕೊಡ್ಬಾರ್ದು, ನಿಮ್ಮ ಅಜ್ಜ ಬೈತಾನೆ ಅಲ್ಲ, ಸೊ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಪಾರ್ಟ್ ಟೈಮ್ ಆಗಿ ಅದನ್ನ ನೋಡ್ಕೊ, ಅವ್ರನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡು, ಆದರೆ ನೀನು ಪೇಂಟಿಂಗ್ ಡ್ರೀಮ್ ಐತಲ್ಲ ಅದು ಮಾತ್ರ ಬಿಡಬೇಡ, ಅಚೀವ್ ಮಾಡಲೇಬೇಕು ಅಂತೇಳಿ ಮೋಟಿವೇಶನ್ ಆಗಿ ಹೇಳ್ತಾಳೆ. ಇನ್ನು ಅದೆಲ್ಲ ಮೋಟಿವೇಶನ್ ಆಗಿ ಮನ್ಸಿಗೆ ತಗೊಂಡ ನಮ್ಮ ಹೀರೋ ಹಿಂದೆಯಿಂದ ನಮ್ಮ ಹೀರೋಯಿನ್ ಆಗಿ ಮಾಡ್ಕೊತಾನೆ. ಇನ್ನು ನೆಕ್ಸ್ಟ್ ಡೇ ಹೀರೋಯಿನ್ ಬಂದು ಎಲ್ಲರ ಕಡೆ ಹೇಳ್ತಾಳೆ, ನಾನು ಅಬ್ರಾಡ್ ಹೋಗೋಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ. ಎಲ್ಲರೂ ಫುಲ್ ಖುಷಿ ಪಟ್ಬಿಡ್ತಾರೆ. ಆದರೆ ಅಲ್ಲೇ ಹೀರೋ ನಮ್ಮ ಫಸ್ಟ್ ಹೀರೋ ಸೆಕೆಂಡ್ ಹೀರೋ ಮಾತ್ರ ನೋಡೋಕೆ ಖುಷಿಯಾಗಿದ್ದರು, ಮನಸ್ಸೊಳಗಡೆ ಮಾತ್ರ ಬೇಜಾರಾಗ್ತಾ ಇರ್ತಾರೆ. ಅವರಿಬ್ಬರಿಗೆ ಹೀರೋಯಿನ್ ಹೋಗೋಕ್ಕೆ ಇಷ್ಟ ಇರೋದೇ ಇಲ್ಲ. ಇನ್ನು ನೆಕ್ಸ್ಟ್ ಡೇನೇ ಹೀರೋಯಿನು ಫ್ಲೈಟ್ ಕೂಡ ಬುಕ್ ಆಗಿರುತ್ತೆ. ಇನ್ನು ಪ್ಲೇನಾಗ ಕೂತ್ಕೊಂಡು ಒಂದು ಬ್ರಷ್ ಕಾಣಿಸುತ್ತೆ, ಬ್ರಷನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅವ್ರಿಗಿರೋ ಒಳ್ಳೆ ಮೆಮೊರೀಸ್ ಎಲ್ಲ ನೆನೆಸ್ಕೊತಾ ಇರ್ತಾಳೆ. ಇನ್ನು ಎಲ್ಲರನ್ನ ಅವ್ರ ಫ್ರೆಂಡ್ಸ್ನ ಕೂಡ ಮಿಸ್ ಮಾಡ್ಕೊತಾ ಇರ್ತಾಳೆ. ಇನ್ನು ಅದೇ ದಿನನೇ ಅವ್ರ ಫ್ರೆಂಡ್ಸ್ಗೆ ಓಪನ್ ಮೇಕಪ್ ಟೆಸ್ಟ್ ಇರುತ್ತೆ. ಇನ್ನು ಎಕ್ಸಾಮ್ ಹಾಲ್ನಾಗ ಎಲ್ಲರೂ ಡಲ್ ಆಗಿರ್ತಾರೆ. ಯಾಕೆಂದರೆ ಹೀರೋಯಿನು ಹೋಗ್ತಾ ಇಲ್ಲದಲ್ಲ ಇವತ್ತು, ಅವಾಗೆ ಏರ್ಪೋರ್ಟ್ಗೂ ಹೋಗಿದ್ದಾಳೆ ಅಂಥೇಳಿ ಎಲ್ಲರೂ ಫುಲ್ ಡಲ್ ಆಗಿರ್ತಾರೆ. ಅಷ್ಟೊತ್ತಿಗೆಲ್ಲ ಇನ್ನು ಹೀರೋಯಿನು ಬ್ಯಾಗ್ ಎಲ್ಲ ತಗೊಂಡು ವಾಪಸ್ ಬರ್ತಾಳೆ ಅಲ್ಲಿಗೆ. ಎಲ್ಲರೂ ನೋಡ್ತಾರೆ, ನೋಡಿ ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಇನ್ನು ಎಲ್ಲಿ ಇಲ್ಲದೆ ಇರೋ ಖುಷಿಯೆಲ್ಲ ಅವ್ರ ಮುಖನಾಗೆ ಕಾಣಿಸ್ತಾ ಇರುತ್ತೆ ಹೀರೋಯಿನ್ನ ನೋಡಿ. ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಟೆಸ್ಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ, ಅದೇ ಓಪನ್ ಮೇಕಪ್ ಟೆಸ್ಟ್. ಇನ್ನು ನಮ್ಮ ಹೀರೋಯಿನ್ನ ಕುಂದಿರಿಸಿ ಮೇಕಪ್ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಫಸ್ಟ್ ಹೀರೋ ಮತ್ತು ಸೆಕೆಂಡ್ ಹೀರೋ ಅನ್ಕೊತಾರೆ. ಇನ್ನು ನಮ್ಮ ಸೆಕೆಂಡ್ ಹೀರೋ ಹೆವಿನಾದ ಕೈ ಶಿವರ್ ಆಗ್ತಾ ಇರ್ತವೆ. ಅದನ್ನು ನಮ್ಮ ಫಸ್ಟ್ ಹೀರೋ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿ ಹಿಂಗಂತಾನೆ, ನೀನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಎಫರ್ಟ್ಸ್ ಎಲ್ಲ ಹಾಕು ಅಂಥೇಳಿ ಮೋಟಿವೇಟ್ ಮಾಡ್ತಾನೆ. ಇನ್ನು ಆ ಮಾತು ಕೇಳಿಸ್ಕೊಂಡ ನಮ್ಮ ಹೆವಿನ್ಗೆ ಫುಲ್ ಖುಷಿ ಆಗುತ್ತೆ. ಇನ್ನು ಅವ್ರಿಗೆ ಇಬ್ಬರ ನಡುವೆ ಇರೋ ಜಗಳನೂ ಹೋಗುತ್ತೆ. ಇನ್ನು ಬೆಸ್ಟ್ ಫ್ರೆಂಡ್ಸ್ ಆಗಿ ಮತ್ತೆ ಆಗ್ತಾರೆ. ಇನ್ನು ಹೆವಿನು ಮಾತೆಲ್ಲ ಮೋಟಿವೇಶನಾಗಿ ತಗೊಂಡು ಮೇಕಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹ್ಯಾಂಡ್ಸ್ ಕೂಡ ಎಲ್ಲ ಶಿವರ್ ಆಗ್ತಾ ಇರ್ತವೆ. ಹಿಂದೆ ತಿರುಗಿ ನೋಡಿದರೆ ಅವ್ರ ಪೇರೆಂಟ್ಸು ಬಂದಿರ್ತಾರೆ ಹೆವಿನ್ದು ಎಕ್ಸಾಮ್ ನೋಡೋಕೆ. ಅದೆಲ್ಲ ನೋಡಿದ್ದ ಹೆವಿನ್ ಫುಲ್ ಖುಷಿ ಪಟ್ಬಿಡ್ತಾನೆ. ಇನ್ನು ಅವ್ರ ಫ್ರೆಂಡ್ ಹೇಳಿದ ಮಾತು, ಅವ್ರ ಪೇರೆಂಟ್ಸ್ ಬಂದಿರೋದು ನೋಡಿ ಫುಲ್ ಖುಷಿಯಾಗಿ ಮೋಟಿವೇಟ್ ತಗೊಂಡು
ಆ ಮೇಕಪ್ ಎಲ್ಲ ಹಾಕ್ತಾ ಇರ್ತಾನೆ. ಅಲ್ಲಿ ಇರೋ ಎಲ್ಲರೂ ಸ್ಟೂಡೆಂಟ್ಸು ಮೇಕಪ್ ಚೆನ್ನಾಗೇ ಹಾಕ್ತಾರೆ, ಆದರೆ ನಮ್ಮ ಹೆವಿನ್ ಮಾತ್ರ ತುಂಬ ಚೆನ್ನಾಗಿ ಹಾಕಿರ್ತಾನೆ. ಇನ್ನು ನಮ್ಮ ಸೆಕೆಂಡ್ ಹೀರೋ ಕೂಡ ಎಲ್ಲರಿಗಿಂತ ನಾನೇ ಚೆನ್ನಾಗಿ ಮಾಡಿದ್ದೀನಿ ಅಂಥೇಳಿ ಫುಲ್ ಖುಷಿ ಪಟ್ಬಿಡ್ತಾನೆ. ಇನ್ನು ಅಲ್ಲೇ ಹೀರೋ ಅವ್ರ ಮಮ್ಮಿ ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಬರ್ತಾರೆ ನೋಡೋಕೆ. ಹೌದು, ನಮ್ಮ ಹೀರೋಯಿನ್ ವಾಪಸ್ ಬಂದುಬಿಟ್ಟಿರ್ತಾಳೆ ಫ್ಲೈಟಿಂದ. ಯಾಕೆ ಅಂದರೆ ಅವಳು ಒಂದನ್ನು ತಿಳ್ಕೊತಾಳೆ, ನಾನು ದುಡ್ಡು ಮಾಡೋ ಏಜು ಇನ್ನೂ ಜಗ್ಗಿನೇ ಐತೆ, ಆದರೆ ಈ ಟೀನೇಜ್ನ ಎಂಜಾಯ್ ಮಾಡೋದು ಇನ್ನೂ ಐತೆ, ನಾನು ಎಂಜಾಯ್ ಮಾಡಬೇಕು, ಫುಲ್ ಇರೋದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂಥೇಳಿ ವಾಪಸ್ ಬಂದಿರ್ತಾಳೆ. ಇನ್ನು ಆಮೇಲೆ ಸೀನ್ನಾಗ ನಮಗೆ ತೋರಿಸ್ತಾರೆ ಮತ್ತು ಹೀರೋ ಮತ್ತು ಹೀರೋಯಿನು ಇಬ್ಬರು ಫುಲ್ ಜೊತೆನಾಗ ಬೆಸ್ಟ್ ಫ್ರೆಂಡ್ಸ್ ಆಗಿ ಪೇಂಟಿಂಗ್ ವರ್ಕ್ ಎಲ್ಲ ಮಾಡ್ಕೊತ ಹಾಗೆ ನಮ್ಮ ಹೀರೋಂದು ಸರ್ಪ್ರೈಸ್ ಮಾಡಿ ಒಂದು ಕೆಲವು ಸೀನ್ಸ್ ಕೂಡ ತೋರಿಸ್ತಾರೆ. ಇನ್ನು ನೆಕ್ಸ್ಟ್ ಸೆಮ್ ಸ್ಟಾರ್ಟ್ ಆದಮೇಲೆ ಟೀಚರ್ಸ್ ಅಟೆಂಡೆನ್ಸ್ ತಗೊತಾ ಇರ್ತಾಳೆ. ಅಲ್ಲಿರೋ ಹುಡುಗಿಗೆ ಆಬ್ಸೆಂಟ್ ಬೀಳುತ್ತೆ. ಅವಳು ನಾನು ಬಂದಿದ್ದೀನಲ್ಲ ಅಂಥೇಳಿ ಅನ್ಕೊತಾಳೆ. ಹೊಸ ಹುಡುಗಿ ಎಲ್ಲ ಗೊತ್ತಿಲ್ಲ. ಇನ್ನು ಎಲ್ಲರೂ ಹೇಳ್ತಾರೆ, ಈ ಸ್ಕೂಲ್ ರೂಲ್ಸ್ ಹಿಂಗಿದ್ದಾವೆ, ನೀನು ಮೇಕಪ್ ಚೆನ್ನಾಗಿ ಹಾಕ ನಾಳೆಯಿಂದ, ಇಲ್ಲಾಂದರೆ ಮತ್ತೆ ಆಬ್ಸೆಂಟೇ ಬೀಳುತ್ತೆ ನೋಡು ಅಂಥೇಳಿ ಅವಳಿಗೆ ಹೇಳಿ ಜೋಕ್ಸ್ ಎಲ್ಲ ಹಾಕ್ಕೊತಾ ಇರ್ತಾರೆ ಎಲ್ಲರೂ. ಇನ್ನು ನಮಗೆ ಈ ಮಿನಿ ಸೀರೀಸ್ ಎಂಡಿಂಗ್ನ ಹಿಂಗೆ ತೋರಿಸ್ತಾರೆ ಖುಷಿಯಾಗಿ. ಇನ್ನು ಈ ಸೀರೀಸ್ ಹೇಗಿದೆಯೋ ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆಯೋ ಇಲ್ಲ ಅಂಥೇಳಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಸೆಕ್ಷನ್ನಲ್ಲಿ ತಿಳಿಸಿರಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.